ಬ್ಯಾಂಕ್ ಅಕೌಂಟಿಗೆ ನಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ? ಆಗಿದ್ರೂ ಕೂಡ ಆಧಾರ್ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ಅಪ್ಪಿತಪ್ಪಿ ನಾವೇನಾದರೂ ಒಂದು ಗೌರ್ಮೆಂಟಿನ ಸ್ಕೀಮ್ಗಳಿಗೆ ಅಪ್ಲೈ ಮಾಡ್ತಾ ಇದ್ರೆ ಅಥವಾ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ತಾ ಇದ್ರೆ ಗೌರ್ಮೆಂಟ್ನವರು ನಮಗೆ ಡೈರೆಕ್ಟಾಗಿ ಕ್ಯಾಶ್ ಮೂಲಕ ಹಣವನ್ನು ಕೊಡೋದಿಲ್ಲ. ಅವ್ರು ನಮಗೆ ಬ್ಯಾಂಕ್ ಅಕೌಂಟಿಗೆ ಕಳಿಸ್ತಾರೆ DBT ಮುಖಾಂತರ. DBT ಅಂತ ಹೇಳಿದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ಒಂದು ನಮ್ಮ ಒಂದು ಆಧಾರ್ ಇರುತ್ತಲ್ಲ, ಯಾವ ಒಂದು ಬ್ಯಾಂಕ್ ಅಕೌಂಟ್ ಆಧಾರಿಗೆ ಲಿಂಕ್ ಆಗಿರುತ್ತೋ ಅದೇ ಒಂದು ಅಕೌಂಟಿಗೆ ಅಮೌಂಟ್ ಬರುತ್ತೆ ನಮ್ಮದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟು ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದು ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಇದನ್ನು ನಾವು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಲಿಂಕ್ ಆಗಿದೆ ಅಂತಂದರೆ ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಅದು ಲಿಂಕ್ ಆಗಿದೆ ಅನ್ನೋದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಪೇಜನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ವಿಜಿತ್ ವಸಿಷ್ಠ. ಈಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನು ನನ್ನೊಂದು ಮೊಬೈಲ್ ಸ್ಕ್ರೀನಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ. ರೈಟ್ ಸೈಡಿಗೆ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಬರುತ್ತೆ. ಫಸ್ಟಿಗೆ ನಾವೇನು ಮಾಡಬೇಕು, ನಮ್ಮ ಒಂದು ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ನನ್ನ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸರ್ಚ್ ಮಾಡಬೇಕು ಮೈ ಆಧಾರ್ ಅಂತ ಹೇಳಿ. ನಾನು ಸರ್ಚ್ ಮಾಡಿದ್ದೀನಿ. ಇಲ್ಲಿ ಕೆಳಗೆ ಗೌರ್ಮೆಂಟಿದೆ ಆದಂಥ ಒಂದು ವೆಬ್ಸೈಟ್ ಬರುತ್ತೆ, ಮೈ ಆಧಾರ್ ಅನ್ನುವಂಥದ್ದು. ನೀವೇನು ಮಾಡೋ ಅವಶ್ಯಕತೆಯನ್ನು ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡೋಕ್ಕೂ ಈ ಒಂದು ಪೇಜ್ ಕಾಣಿಸ್ತಾ ಇದೆಯಲ್ವಾ, ಈ ಒಂದು ಪೇಜ್ಗೆ ಹೋಗ್ತೀರಿ. ಇಲ್ಲಿ ಲಾಗಿನ್ ಆಗೋದಕ್ಕೆ ಕೇಳ್ತಾ ಇದೆ. ಸೊ ಲಾಗಿನ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಮೇಲೆ ಎಂಟರ್ ಆಧಾರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಮ್ಮ ಒಂದು 12 ಡಿಜಿಟ್ ಆಧಾರ್ ಸಂಖ್ಯೆನ ನಾವು ಎಂಟರ್ ಮಾಡಬೇಕು. ಅದಾದಮೇಲೆ ಕೆಳಗೆ ಒಂದು ಕ್ಯಾಪ್ಚರ್ ಕೋಡ್ ಕಾಣಿಸ್ತಾ ಇದೆ ಅಲ್ವಾ, ಆ ಕ್ಯಾಪ್ಚರ್ ಕೋಡನ್ನು ಎಕ್ಸಾಕ್ಟಾಗಿ ಕೆಳಗೆ ಎಂಟರ್ ಎಬೋ ಕ್ಯಾಪ್ಚರ್ ಅಂತ ಇದೆ, ಅಲ್ಲಿ ನಾವು ಟೈಪ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೇಲೆ ಎಂಟರ್ ಮಾಡಿರುವಂಥ ಒಂದು ಆಧಾರ್ ನಂಬರ್ಗೆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಆಗಿರುತ್ತಲ್ಲ, ಅದಕ್ಕೆ OTP ಬರುತ್ತೆ. ಅದನ್ನು ಕೆಳಗೆ ಎಂಟರ್ ಮಾಡಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಆ ಸ್ಟೆಪ್ಪನ್ನು ಇಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಸ್ಕಿಪ್ ಮಾಡಿದ್ದೀನಿ ನಾನು ಆಧಾರ್ ನಂಬರ್ ಎಲ್ಲ ಒತ್ತುವಂಥದ್ದು. ಸೊ ಜಸ್ಟ್ ಇವಾಗ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ, ಲಾಗಿನ್ ಆಗಿದೆ. ಮೇಲೆ ನನ್ನ ಒಂದು ಪ್ರೊಫೈಲ್ ಪಿಕ್ ಕಾಣಿಸ್ತಾ ಇದೆ. ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ಅಲ್ಲಿ ನಮಗೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅನ್ನುವಂಥ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ, ಡೈರೆಕ್ಟ್ ಆಗಿ ಬರ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವ ಬ್ಯಾಂಕು? ಕರ್ನಾಟಕ ಬ್ಯಾಂಕ್. ನಾನು ಆಗಲೇ ಹೇಳಿದ್ದಾರೆ ಯಾವ ಬ್ಯಾಂಕ್ ಅಂತ ಹೇಗೆ ಚೆಕ್ ಮಾಡೋದು. ಇಲ್ಲಿ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಕರ್ನಾಟಕ ಬ್ಯಾಂಕ್ ಅನ್ನುವಂಥದ್ದು. ಅದೇ ರೀತಿಯಾಗಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಏನಿದೆ ಅದು ಆಕ್ಟಿವ್ ಅಂತ ಬರ್ತಾ ಇದೆ. ಇಲ್ಲಿ ಇನ್ಆಕ್ಟಿವ್ ಅಂತ ಬಂದರೆ ಅಥವಾ ಬೇರೆ ಏನಾದರೂ ಬಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಅರ್ಥ. ಸೊ ಆದಷ್ಟು ಬೇಗ ಆಧಾರ್ನ ಲಿಂಕ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಇತ್ತೀಚೆಗೆ ಯುವ ನಿಧಿ ಅನ್ನೋದು ಒಂದು ಸ್ಕೀಮ್ ಬಿಟ್ಟಿದ್ದಾರೆ. ಅದರಲ್ಲಿ ತುಂಬ ಜನರಿಗೆ ಈ ರೀತಿಯಾಗಿ ಆಪ್ಷನ್ ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್ ನಾಟ್ ಸೀಡೆಡ್ ವಿತ್ ಆಧಾರ್ ಅಂತ ಇನ್ನೊಂದು ಆಪ್ಷನ್ ಬರ್ತಾ ಇದೆ, ಸೀಡಿಂಗ್ ಆಗಿಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ಇದೇ ಮೇನ್ ಕಾರಣ. ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಾಪಿನ ಕೊಟ್ಟು ನನ್ನ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ನ ಲಿಂಕ್ ಮಾಡಿ ಅಂತ ಹೇಳಬೇಕು. ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ನನಗೆ ಗೊತ್ತಿರೋ ಮಟ್ಟಿಗೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂಥ ಒಂದು ಆನ್ಲೈನ್ ಮೆಥಡ್ ಇಲ್ಲ. ಇದಕ್ಕೆ ಆನ್ಲೈನ್ ಮೆಥಡ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ನಾನು. ಸೊ ಹೇಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಅನ್ನೋದು ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.